ಸಾಕ್ಷಿ, ಏನು ಯೋಚನೆ ಮಾಡ್ತಿದೀಯಾ? ಬೇಗ ಬಾಕ್ಸ್ ತೆಗೆದುಕೊಂಡು ಬಾ ಎಂದು ಅವಸರ ಮಾಡಿದಳು ನಯನ. ಅದು ನಯನ ಎಂದು ಅವಳು ಇನ್ನೇನು ಬಾಯಿ ತೆರೆದು ಮಾತನಾಡಬೇಕು. ಅಷ್ಟರಲ್ಲಿ ಅನುರಾಗ್ ಆರ್ಡರ್ ಮಾಡಿದ ಊಟ ಬಂದಿತು. ಸಾಕ್ಷಿ, ಇವತ್ತು ನೀನು ಊಟ ತಂದಿರ್ಲಿಲ್ವಾ? ಅದಕ್ಕೆ ಊಟ ಆರ್ಡರ್ ಮಾಡಿದ್ದ ಎಂದಳು. ಸಾಕ್ಷಿ ಏನು ಹೇಳದೆ ಹೌದು ಎಂದು ತಲೆಯಾಡಿಸಿದಳು. ಸರಿ ಬಾ, ಊಟ ಮಾಡೋಣ ಎನ್ನುತ್ತಿದ್ದ ಹಾಗೆ ಏನು ಊಟ ಆರ್ಡರ್ ಮಾಡಿದ್ದಾರೋ ಎನ್ನುವ ಅಂಜಿಕೆಯಲ್ಲಿ ಊಟದ ಪೊಟ್ಟಣ ತೆರೆದಳು. ಊಟವನ್ನು ನೋಡಿ ತಲೆ ತಿರುಗಿದಂತಾಯಿತು. ಮಶ್ರೂಮ್ ಬಿರಿಯಾನಿ, ರೋಟಿ, ಪನ್ನೀರ್ ಮಸಾಲ ಹೀಗೆ ತುಂಬಾ ಐಟಮ್ಸ್ ಆರ್ಡರ್ ಮಾಡಿದ್ದನು. ಇವರು ನನ್ನನ್ನೇನು ಬಕಾಸುರಿ ಎಂದು ತಿಳಿದಿದ್ದಾರಾ? ಇಷ್ಟೊಂದು ಆರ್ಡರ್ ಮಾಡಿದ್ದಾರಲ್ಲ, ಇದನ್ನೆಲ್ಲ ತಿನ್ನುವವರು ಯಾರು ಎಂದುಕೊಂಡಳು. ಇದೇನೇ ಸಾಕ್ಷಿ, ಇಷ್ಟೊಂದು ಫುಡ್ ಆರ್ಡರ್ ಮಾಡಿದೀಯಾ? ನೀನು ಯಾವತ್ತೂ ಹೀಗೆಲ್ಲ ಮಾಡಿರಲಿಲ್ಲವಲ್ಲ ಎಂದು ಅನುಮಾನದಲ್ಲಿ ಹೇಳಿದಳು ನಯನ. ಅವಳು ಕೇಳುವ ಒಂದೊಂದು ಪ್ರಶ್ನೆಗೂ ಏನು ಹೇಳುವುದು ಎಂದು ಉಸಿರು ಕಟ್ಟಿದ ಹಾಗೆ ಆಯ್ತು ಸಾಕ್ಷಿಗೆ. ಅಷ್ಟು ಸುಲಭವಾಗಿ ಸುಳ್ಳು ಹೇಳಲು ಬಾರದು. ಅದು ನಮ್ಮಿಬ್ಬರಿಗೂ ಆರ್ಡರ್ ಮಾಡಿದೆ ನಯನ. ಯಾಕೋ ಇವತ್ತು ಇಬ್ಬರು ಊಟ ಮಾಡ್ಬೇಕು ಎನಿಸಿತು, ಅದಕ್ಕೆ ಆರ್ಡರ್ ಮಾಡಿದೆ. ನಿನ್ನ ಬಾಕ್ಸ್ ಎತ್ತಿಡು, ಇದರಲ್ಲೇ ಇಬ್ಬರು ಊಟ ಮಾಡೋಣ ಎಂದಳು. ನೀನು ನಿನ್ನೆಯೇ ಹೀಗೆ ಎಂದು ಹೇಳಿದ್ರೆ ನಾನು ಬಾಕ್ಸ್ ತರುತ್ತಲೇ ಇರ್ಲಿಲ್ಲ ನೋಡು. ಹೋಗ್ಲಿ ಬಿಡು, ಹೇಗಿದ್ರು ಚಪಾತಿ ತಂದಿದ್ದೀನಿ, ಸಂಜೆ ತಿಂದರಾಯ್ತು, ಏನೂ ಆಗಲ್ಲ. ಈಗ ಇದನ್ನೇ ಊಟ ಮಾಡೋಣ ಎಂದವಳು ಅವಳ ಬಾಕ್ಸ್ ಎತ್ತಿಟ್ಟು ಬಂದಿದ್ದ ಊಟದಲ್ಲಿ ಇಬ್ಬರು ಹಂಚಿಕೊಂಡು ಊಟ ಮಾಡಿದರು. ಸಾಕ್ಷಿಗೆಂದು ಊಟ ಆರ್ಡರ್ ಮಾಡಿದವನು ಅವಳಿಗೆ ಊಟ ಬರುವವರೆಗೂ ತಾನೂ ಅವಳ ಬಾಕ್ಸ್ ಮುಟ್ಟದೆ ಹಾಗೆ ಕುಳಿತಿದ್ದನು. ಸಾಕ್ಷಿ, ನಯನ ಇಬ್ಬರು ಶೇರ್ ಮಾಡಿಕೊಂಡು ಊಟ ಮಾಡುವುದನ್ನು ನೋಡಿ ಅವಳ ಬಾಕ್ಸ್ ಕೈಯಲ್ಲಿ ಹಿಡಿದು ಮುಚ್ಚುಳ ತೆಗೆಯುತ್ತಿದ್ದ ಹಾಗೆ ಪುಳಿಯೋಗರೆಯ ಘಮ ಮೂಗಿಗೆ ಬಡಿಯಿತು. ಮೂಗಿನಲ್ಲಿ ಅದರ ಘಮವನ್ನು ಇನ್ನೊಮ್ಮೆ ತೆಗೆದುಕೊಂಡವನು ಕಣ್ಣು ಮುಚ್ಚಿ ತೆರೆದು, ಆಹಾ, ಘಮನವೇ ಹೀಗಿದೆ, ಇನ್ನು ರುಚಿ ಹೇಗಿರುತ್ತೆ ಎಂದು ಹೇಳುತ್ತಲೇ ಸ್ಪೂನಿನಲ್ಲಿ ಒಂದು ತುತ್ತು ತೆಗೆದು ಬಾಯಿಗೆ ಹಾಕಿಕೊಂಡಿದ್ದನು. ಅವನು ಅಂದಾಜಿಸಿದಂತೆ ರುಚಿ ಬಹಳವೇ ಚೆನ್ನಾಗಿತ್ತು. ಸಾಕ್ಷಿ ನಯನ ಊಟ ಮಾಡುತ್ತಿದ್ದರೆ ಅವರನ್ನು ನೋಡಿಕೊಂಡು ತಾನೂ ಕೂಡ ಬಾಕ್ಸ್ ಖಾಲಿ ಮಾಡಿದನು. ಪುಳಿಯೋಗರೆ ತಿಂದು ಕುಳಿತವನು ತನ್ನ ಮೊಬೈಲ್ ತೆರೆದು, ಇವತ್ತು ತಿಂಡಿ ತುಂಬಾ ರುಚಿಯಾಗಿತ್ತು, ಥ್ಯಾಂಕ್ ಯು ಎಂದು ಟೈಪ್ ಮಾಡಿದವನು ನಂತರ, ಹೆದರಬೇಡಿ, ನಾಳೆ ಏನು ನಾನು ನಿಮ್ಮ ಬಾಕ್ಸ್ ತೆಗೆದುಕೊಳ್ಳುವುದಿಲ್ಲ. ನನಗೆ ಬಾಕ್ಸ್ ತರಲು ನಿಮಗೆ ಇಷ್ಟ ಇಲ್ಲ ಎಂದು ಗೊತ್ತು. ಪರವಾಗಿಲ್ಲ, ನಿಮ್ಮೊಬ್ಬರಿಗೆ ತೆಗೆದುಕೊಂಡು ಬನ್ನಿ. ಹಾಗೆ ಇವತ್ತು ನಿಮಗೆ ಹೇಳದೆ ಕೇಳದೆ ನಿಮ್ಮ ಬ್ಯಾಗಿನಿಂದ ಬಾಕ್ಸ್ ತೆಗೆದುಕೊಂಡಿದ್ದಕ್ಕೆ ಸಾರಿ ಎಂದು ಮೆಸೇಜ್ ಟೈಪ್ ಮಾಡಿ ಕಳಿಸಿದನು. ಊಟ ಮುಗಿಸಿ ತನ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅನುರಾಗ್ ಕಳಿಸಿದ ಮೆಸೇಜ್ ನೋಡಿದಳು. ನಾಳೆಯಿಂದ ಬಾಕ್ಸ್ ಕೇಳುವುದಿಲ್ಲ ಎನ್ನುವುದನ್ನು ನೋಡಿ ಸ್ವಲ್ಪ ಸಮಾಧಾನವಾದಂತಾಯ್ತು ಅವಳಿಗೆ. ಸಾಕ್ಷಿ ಮನೆಗೆ ಬಂದು ನೋಡಿದ್ರೆ ಅವಳ ಅತ್ತಿಗೆ ಹೇಮಾ ಮನೆ ಕೆಲಸ ಮಾಡದೆ ಮತ್ತೆ ಬ್ಯಾಕ್ ಪೇನ್ ಎಂದು ಹೇಳಿ ಮಲಗಿದ್ದಳು. ಅಡಿಗೆ ಮನೆಗೆ ಬಂದು ನೋಡಿದವಳಿಗೆ ಮಧ್ಯಾಹ್ನದ ಪಾತ್ರೆ ಇರುವುದು ತಿಳಿಯಿತು. ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿ ಎಲ್ರಿಗೂ ತಿಂಡಿ ಮಾಡಿ ಕಚೇರಿಗೆ ಹೋಗಿ ಅಲ್ಲಿ ಕೂಡ ದಿನವೆಲ್ಲ ಕೆಲಸ ಮಾಡಿ ಮನೆಗೆ ಬರುವವಳಿಗೆ ಅವಳಿಗೂ ಆಯಾಸವಾಗಿರುತ್ತದೆ. ಮನೆಯಲ್ಲಿ ಅವಳಿಗೂ ರೆಸ್ಟ್ ಬೇಕು ಎನಿಸುತ್ತದೆ. ಆದ್ರೆ ಇಂದಿನ ಮನೆಯ ಪರಿಸ್ಥಿತಿಯನ್ನು ನೋಡಿ ಮೊದಲ ಬಾರಿಗೆ ಅವಳಿಗೆ ದುಃಖ ಒತ್ತರಿಸಿ ಬಂದಂತಾಯ್ತು. ಹಾಗಂತ ಬೆನ್ನು ನೋವು ಎಂದು ಹೇಳಿಕೊಂಡು ಮಲಗಿರುವವಳನ್ನು ದೂರುವುದಿಲ್ಲ ಅವಳು. ತನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಿಸಿ 5 ನಿಮಿಷ ಸುಧಾರಿಸಿಕೊಂಡು ಮತ್ತೆ ಹೊರಬಂದವಳು ತನ್ನ ಅಣ್ಣ ಬರುವಷ್ಟರಲ್ಲಿ ಎಲ್ಲಾ ಕೆಲಸ ಮುಗಿಸೋಣ ಎಂದು ಯೋಚಿಸಿ ಮನೆಯೆಲ್ಲವನ್ನು ಸ್ವಚ್ಛ ಮಾಡಿ ಆ ನಂತರ ಅಡಿಗೆ ಮನೆ ಗ್ಯಾಸ್ ಶೆಲ್ಫ್ ಕ್ಲೀನ್ ಮಾಡಿ ಮಗುವಿನ ಲಂಚ್ ಬಾಕ್ಸ್ ತೆಗೆದು ಇನ್ನು ಮಧ್ಯಾಹ್ನದಿಂದ ಉಳಿದಿರುವ ಪಾತ್ರೆ ಎಲ್ಲವನ್ನು ತೊಳೆದು ಇರಿಸಿದಳು. ಅಷ್ಟರಲ್ಲಿ ಸಾಕೇತ್ ಕೂಡ ಮನೆಗೆ ಬಂದಿದ್ದನು. ತನ್ನ ಅಣ್ಣ ಬಂದಿದ್ದನ್ನು ನೋಡಿ ಎಲ್ಲರಿಗೂ ಟೀ ಮಾಡಲು ಇರಿಸಿದಳು. ತನ್ನ ಗಂಡ ಮನೆಗೆ ಬಂದದ್ದು ಅರಿವಾಗುತ್ತಿದ್ದ ಹಾಗೆ ನಿಧಾನವಾಗಿ ಅಡಿಗೆ ಮನೆಗೆ ಬಂದವಳು ಜೋರು ಜೋರು ಸದ್ದು ಮಾಡಿಕೊಂಡು ಸಾಕ್ಷಿ ಆಗಷ್ಟೇ ತೊಳೆದಿಟ್ಟಿದ್ದ ಪಾತ್ರೆಗಳನ್ನು ಜೋಡಿಸುತ್ತಾ ನಿಂತಳು. ಗಂಡ ಕೆಲಸದಿಂದ ಬಂದಿದ್ದಕ್ಕೆ ತಾನೂ ಕೂಡ ಕೆಲಸ ಮಾಡುತ್ತಿದ್ದೇನೆ ಎಂದು ತೋರಿಸಿಕೊಳ್ಳಲು ಬಂದು ಪಾತ್ರೆ ಜೋಡಿಸಲು ನಿಂತಳೋ ಏನೋ ಸಾಕ್ಷಿಗೂ ಕೂಡ ತಿಳಿಯಲಿಲ್ಲ. ಮಗುವಿಗೆ ಹಾಲು ರೆಡಿ ಮಾಡಿದವಳು 3 ಲೋಟಕ್ಕೆ ಕಾಫಿ ಬಗ್ಗಿಸಿ, ಅತ್ತಿಗೆ ಬನ್ನಿ ಕಾಫಿ ಕುಡಿಯೋಣ ಎಂದು ಹೇಳಿ ಹೊರಗೆ ಬಂದು ಮೊದಲು ಮಗುವಿಗೆ ಹಾಲಿನ ಲೋಟ ನೀಡಿ ಅಣ್ಣನಿಗೆ ಕಾಫಿ ನೀಡಿ ಹಿಂದೆಯೇ ಬಂದ ತನ್ನ ಅತ್ತಿಗೆಗೂ ಕೂಡ ಕಾಫಿ ಕೊಟ್ಟು ತಾನೊಂದು ಲೋಟ ಹಿಡಿದು ತನ್ನ ಅಣ್ಣನ ಪಕ್ಕವೇ ಕುಳಿತಳು. ಮನದಲ್ಲಿ ಮಾಡಿರುವ ನಿರ್ಧಾರವನ್ನು ತನ್ನ ಅಣ್ಣನ ಬಳಿ ಹೇಳಲೇಬೇಕು ಎಂದು ಯೋಚಿಸಿ ಅವನ ಪಕ್ಕ ಕುಳಿತಳು. ಮೂವರು ಮೌನವಾಗಿಯೇ ಕಾಫಿ ಕುಡಿಯುತ್ತಿದ್ದರು. ಅಣ್ಣ, ಬೇರೆ ಎಲ್ಲಾದ್ರೂ ಕೆಲಸ ನೋಡ್ತೀಯಾ ಎನ್ನುತ್ತಿದ್ದ ಹಾಗೆ ತಂಗಿಯ ಮಾತಿಗೆ ಆಶ್ಚರ್ಯವಾದವನು, ಯಾಕೆ ಸಾಕ್ಷಿ, ಏನಾಯ್ತು? ನೀನು ಕೆಲಸ ಮಾಡುವ ಜಾಗದಲ್ಲಿ ಏನಾದ್ರೂ ತೊಂದರೆ ಆಯ್ತಾ ಎಂದು ಗಾಬರಿಯಲ್ಲಿಯೇ ಕೇಳಿದನು.
ತೊಂದರೆ ಏನಿಲ್ಲ ಅಣ್ಣ, ಇಲ್ಲಿಂದ ತುಂಬಾ ದೂರ ಆಗುತ್ತೆ, ಹೋಗಿ ಬರುವಷ್ಟರಲ್ಲಿ ಸುಸ್ತಾಗುತ್ತೆ, ಅದಕ್ಕೆ ಹತ್ತಿರದಲ್ಲಿ ಎಲ್ಲಾದ್ರೂ ಸಿಕ್ಕ್ರೆ ನೋಡು ಎಂದಳು. ಅನುರಾಗ್ ಇವಳಿಗೆ ತೊಂದರೆ ಕೊಡುತ್ತಿದ್ದಾನೆ, ಅದಕ್ಕಾಗಿ ಅಲ್ಲಿ ಕೆಲಸ ಬಿಡುತ್ತಿದ್ದಾಳೆ ಎಂದಿಲ್ಲ. ಅವನಿಗೆ ತಾನು ಸರಿಯಾದ ಜೋಡಿ ಅಲ್ಲ, ಹಾಗಾಗಿ ತಾನೇ ದೂರ ಸರಿಯಬೇಕು ಎನ್ನುವ ಆಲೋಚನೆ ಅವಳದು. ದೂರ ಅಂದ್ರೆ ಏನು, ನಡ್ಕೊಂಡು ಹೋಗ್ತೀಯ ಸಾಕ್ಷಿ? ಹೋಗುವುದು ಬಸ್ಸಿನಲ್ಲಿ. ಬಸ್ಸಿನಲ್ಲಿ ಹೋಗಿ ಬಸ್ನಲ್ಲಿ ಬರೋಕೆ ಕಷ್ಟ ಏನು? ಹತ್ತಿರದಲ್ಲಿ ಅಂದ್ರೆ ನಿನಗೆ ಮನೆಯ ಪಕ್ಕದಲ್ಲಿ ಕೆಲಸ ಕೊಡ್ತಾರಾ? ಬೇರೆ ಕಡೆ ಕೆಲಸ ಸಿಕ್ಕಿದ್ರು ಕೂಡ ನಿನಗೆ ಈ ಕಂಪನಿಯಲ್ಲಿ ಕೊಡುವಷ್ಟು ಸಂಬಳ ಕೊಡ್ತಾರಾ ಎಂದು ತಿಳಿದಿದ್ದೀಯಾ? ಸಾಕೇತ್ ಮಾತನಾಡುವ ಮೊದಲೇ ಬಾಯಿ ಹಾಕಿದ ಹೇಮಾ ಸಿಡುಕಿನಿಂದಲೇ ಹೇಳಿದಳು. ಬಸ್ಸಿನಲ್ಲಿ ಕುಳಿತು ಹೋದರೂ ಕೂಡ 2 ಬಸ್ಸು ಹತ್ತಿ ಇಳಿದು ಹೋಗುವಷ್ಟರಲ್ಲಿ ಎಷ್ಟು ಸುಸ್ತಾಗುತ್ತದೆ ಎಂದು ಅವಳಿಗೆ ತಿಳಿದಿಲ್ಲ. ಅಲ್ಲದೆ ಸಾಕ್ಷಿಗೆ ಸೀಟ್ ಸಿಗುವುದೇ ಅಪರೂಪ. ಸೀಟ್ ಸಿಗದೇ ಇದ್ದಾಗ ನಿಂತೇ ಓಡಾಡುತ್ತಾಳೆ. ಹೇಮಾಗೆ ಸಾಕ್ಷಿಯ ಕಷ್ಟ ಅರಿವಿಲ್ಲದೆ ಹೇಗೆ ಬೇಕೋ ಹಾಗೆ ತನ್ನ ನಾಲಿಗೆಯನ್ನು ಹರಿಬಿಟ್ಟಳು. ಹೆಂಡತಿಯ ಮಾತಿಗೆ ಕೋಪಗೊಂಡ ಸಾಕೇತ್, ಹೇಮಾ, ಬಾಯಿ ಮುಚ್ಚಿ ಕೂತ್ಕೋ. ಮನೆಯ ಪಕ್ಕ ಕಂಪನಿ ಇದ್ದಿದ್ರೆ ನನ್ನ ತಂಗಿ ಯಾಕೆ ಅಷ್ಟು ದೂರ ಹೋಗಿ ಕೆಲಸ ಮಾಡಬೇಕಿತ್ತು? ಬಸ್ಸಿನಲ್ಲಿ ಹೋಗಿ ಬರುವುದು ಎಷ್ಟು ಕಷ್ಟ ಎಂದು ನೀನು ಪ್ರತಿದಿನ ಓಡಾಡಿದ್ರೆ ಗೊತ್ತಾಗಿರೋದು. ಒಂದು ರೇಷನ್ ತರೋದಕ್ಕೂ ಹೊರಗೆ ಹೋಗಲ್ಲ, ನಿನ್ಗೇನು ಗೊತ್ತು? ಬಾಯಿ ಮುಚ್ಚಿ ಕೂತ್ಕೋ ಎಂದು ಗದರಿದವನು, 2 ಬಸ್ ಹತ್ತಿ ಇಳಿದು ಅಷ್ಟು ದೂರ ಹೋಗಿ ಬರೋದು ಎಷ್ಟು ಕಷ್ಟ ಎಂದು ನನಗೂ ಗೊತ್ತು ಸಾಕ್ಷಿ. ಹತ್ತಿರದಲ್ಲಿ ಕೆಲಸ ಸಿಕ್ಕಿದ್ರೂ ಕೂಡ ಅಷ್ಟು ಸಂಬಳ ಕೊಡೋದಿಲ್ಲ. ಕಡಿಮೆ ಸಂಬಳ ಆದ್ರೂ ಪರವಾಗಿಲ್ಲ ನೋಡು, ಅಂದ್ರೆ ನಾಳೆಯಿಂದಲೇ ನಾನು ಕೆಲಸದ ಬಗ್ಗೆ ಯಾರನ್ನಾದ್ರೂ ವಿಚಾರಿಸುತ್ತೇನೆ ಬಿಡು ಎಂದನು. ಕಡಿಮೆ ಸಂಬಳ ಅಂದ್ರೆ ಈಗ ಇರುವುದಕ್ಕಿಂತ 2-3 ಸಾವಿರ ಕಡಿಮೆ ಆದ್ರೂ ಪರವಾಗಿಲ್ಲ ಅಣ್ಣ. ಆದ್ರೆ ಹಾಗಂತ 5-6 ಸಾವಿರ ಕಡಿಮೆ ಆದ್ರೆ ಬೇಡ. ಅಷ್ಟು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಲು ನನಗೂ ಬೇಜಾರು. ಹೇಗೋ ಇಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ತೀನಿ ಎಂದಳು. ತಂಗಿಯ ಮಾತಿಗೆ ಏನನ್ನೋ ನೆನೆದ ಸಾಕೇತ್, ಸಾಕ್ಷಿ, ಹೇಗಿದ್ರು ಈ ವರ್ಷ ನಿನ್ನ ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಬೇಕಿದ್ರೆ ಅವರು ಕೆಲಸಕ್ಕೆ ಹೋಗು ಅಂದ್ರೆ ಬೇರೆ ಕಡೆ ಕೆಲಸ ನೋಡಬಹುದು ಅಲ್ವಾ? ಅಲ್ಲಿಯ ತನಕ ಇಲ್ಲಿಯೇ ಕೆಲಸ ಮಾಡು ಎಂದನು. ತನ್ನಣ್ಣ ಹೇಳಿದ ಮಾತು ಕೂಡ ಸರಿ ಎನಿಸಿ, ನೀನು ಹೇಳಿದ್ದು ಸರಿಯಾಗಿದೆ ಅಣ್ಣ, ಇನ್ನೊಂದು ಸ್ವಲ್ಪ ದಿನ ಇಲ್ಲಿಯೇ ಕೆಲಸ ಮಾಡ್ತೀನಿ ಎಂದು ಒಪ್ಪಿಕೊಂಡಳು. ಅಲ್ಲಿ ತಕ್ಷಣಕ್ಕೆ ಕೆಲಸ ಬಿಡಬೇಕು ಎಂದರೂ ಕೂಡ ಅವಳಿಂದಾಗದೆ ಸುಮ್ಮನಾದಳು. ಮೊದಲೇ ಉರಿಯುತ್ತಿದ್ದ ಹೇಮಾ ಗಂಡನ ಮಾತಿಗೆ ಇನ್ನೂ ಕೋಪ ಬಂದರೂ ಅವನ ಎದುರಿಗೆ ಮಾತನಾಡಲು ಆಗದೆ ಅಲ್ಲಿಂದ ಎದ್ದು ಹೋದಳು. ಸಾಕ್ಷಿಯು ಕೂರಲಾಗದೆ ತನ್ನ ಕೋಣೆಗೆ ಬಂದಿದ್ದಳು. ಬೆಳಿಗ್ಗೆಯಿಂದ ಸಣ್ಣದಾಗಿ ಇದ್ದಂತಹ ಬೆನ್ನು ನೋವು ಈಗ ಹೆಚ್ಚಾಗಿತ್ತು. ಬೆಳಿಗ್ಗೆ ಎದ್ದು ಮನೆಯಲ್ಲಿ ಕೆಲಸ ಮಾಡಿ ಕೆಲಸಕ್ಕೆ ಹೋಗಿ ಅಲ್ಲಿಂದ ಬಂದು ವಿಶ್ರಾಂತಿ ತೆಗೆದುಕೊಳ್ಳದೆ ಮತ್ತೆ ಕೆಲಸ ಮಾಡುವುದು ಎಂದರೆ ಹೇಗೆ? ಅವಳದ್ದು ಒಂದು ಜೀವ, ಅವಳ ದೇಹಕ್ಕೂ ವಿಶ್ರಾಂತಿ ಬೇಕು ಎಂದು ಅರಿಯುವವರು ಯಾರೂ ಇಲ್ಲ. ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಉರುಳಿಕೊಂಡವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಅಂದು ಸಾಕ್ಷಿ ಕಚೇರಿಗೆ ಬರುವಷ್ಟರಲ್ಲಿ ಅನುರಾಗ್ ತನ್ನ ಚೇಂಬರ್ನಲ್ಲಿ ಕುಳಿತು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದನು. ಅಂದು ಕೆಲಸ ಹೆಚ್ಚಿದ್ದರಿಂದ ಎಲ್ಲರಿಗಿಂತ ಮೊದಲು ಬಂದು ಹೊರಗೆ ಬರದೆ ಅಲ್ಲಿ ಈ ಕೆಲಸ ಮಾಡುತ್ತಾ ಉಳಿದನು. ಸಾಕ್ಷಿ ಕಚೇರಿಯ ಬಳಿ ಬಂದವಳಿಗೆ ಅನುರಾಗ್ ಹೊರಗೆ ಇಲ್ಲದೆ ಇರುವುದನ್ನು ನೋಡಿ ನಿಡಿದಾದ ಉಸಿರು ಹೊರದಬ್ಬಿ ಒಳಗೆ ಬಂದಿದ್ದಳು. ಅವಳು ಬರುವುದನ್ನು ಕಾಯುತ್ತಿದ್ದ ನಯನ ಸಾಕ್ಷಿ ಎಂದು ಹೇಳುತ್ತಾ ಖುಷಿಯಲ್ಲಿ ಅವಳನ್ನು ತಬ್ಬಿದಳು. ಏನಾಯ್ತು ನಯನ, ಇಷ್ಟು ಖುಷಿಯಾಗಿದ್ದೀಯಲ್ಲ ಎಂದಳು ಸಾಕ್ಷಿ. ಇದೇನು ಸಾಕ್ಷಿ ಹೀಗೆ ಕೇಳ್ತಿದ್ದೀಯಲ್ಲ, ನಾನು ಯಾಕೆ ಖುಷಿಯಾಗಿದ್ದೀನಿ ಎನ್ನುವ ಕುತೂಹಲ ಇಲ್ವಾ ನಿನಗೆ ಎಂದಳು. ಕುತೂಹಲ ಇರುವುದಕ್ಕೆ ತಾನೇ ಕೇಳುತ್ತಿರುವುದು. ನೀನು ಊರಿಗೆ ಹೋಗಿದ್ದೆ ಎಂದು ಗೊತ್ತು, ಏನಾಯ್ತು ಹೇಳು ಎಂದಳು. ನೀನು ಹೇಳಿದ ಹಾಗೆ ಆ ಹುಡುಗನ ಜೊತೆ ಮಾತನಾಡಿದೆ. ಹುಡುಗ ಒಳ್ಳೆಯವನು ಕಣೆ. ಅವನಿಗೆ ಇದುವರೆಗೂ ಯಾವ ಹುಡುಗಿಯ ಮೇಲೂ ಲವ್ ಆಗಿಲ್ವಂತೆ. ಹಾಗೆ ನಾನು ಕೂಡ ಲವ್ ಮಾಡಿ ಮದುವೆಯಾಗಬೇಕು ಎಂದು ಅಂದುಕೊಂಡಿದ್ದು ಎಲ್ಲವನ್ನು ಅವನಿಗೆ ಹೇಳಿದೆ. ನೀವು ಒಪ್ಪುವುದಾದ್ರೆ ನಾನು ಇವತ್ತಿನಿಂದ ನಿಮ್ಮನ್ನು ಲವ್ ಮಾಡ್ತೀನಿ ಎಂದು ಹೇಳಿದ ಗೊತ್ತಾ? ಅದಕ್ಕೆ ಮದುವೆಗೆ ಒಪ್ಪಿಗೆ ಕೊಟ್ಟೆ ಎಂದು ನಾಚಿಕೆಯಲ್ಲಿ ಹೇಳಿದಳು. ಆಹಾ, ಆಗ್ಲೇ ಎಷ್ಟು ಬ್ಲಶ್ ಆಗ್ತಿದೆಯಾ ಗೊತ್ತಾ ಎಂದು ಸಾಕ್ಷಿ ರೇಗಿಸಿದಳು. ಹೋಗು ಸಾಕ್ಷಿ, ಹಾಗೇನಿಲ್ಲ ಎಂದು ನಾಚಿಕೊಂಡು ಹೇಳಿ ಅಲ್ಲಿಂದ ಸರಿದು ಹೋದಳು ನಯನ. ಅವಳು ನಾಚಿಕೊಂಡ ರೀತಿಯನ್ನು ನೋಡಿದ ಸಾಕ್ಷಿಯು ಕೂಡ ಮುಖದ ಮೇಲೆ ನಗು ಮೂಡಿತು. ಆದ್ರೆ ಆ ವಿಧಿಗೆ ಅವಳು ಹೆಚ್ಚು ಹೊತ್ತು ಖುಷಿಯಾಗಿ ಇರುವುದನ್ನು ಸಹಿಸಲು ಆಗುವುದಿಲ್ಲ. ಅದಾಗಲೇ ಅಲ್ಲಿ ಕೆಲಸ ಮಾಡುವ ಎಲ್ಲರದ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದೇ ವಾಟ್ಸಪ್ ಗ್ರೂಪಿಗೆ ಸಾಕ್ಷಿಯ ಖುಷಿಯನ್ನು ಕಸಿದುಕೊಳ್ಳುವಂತೆ ಕೆಲವೊಂದಷ್ಟು ಫೋಟೋಗಳು ಬಂದು ಬಿದ್ದಿದ್ದವು. ಮುಂದುವರಿಯುವುದು. ಧನ್ಯವಾದಗಳು.